ನೋಡಿ ನಾನೀಗ ಓಪನ್ ಆಗಿ ಫಸ್ಟ್ ಟೈಮ್ ಹೇಳ್ತಾ ಇದೀನಿ. ನಾನು ತುಂಬಾ ಯೋಚನೆ ಮಾಡಾದ್ಮೇಲೆ ನಾನು ಹೇಳ್ತಾ ಇದ್ದೀನಿ. ಸೊ ದರ್ಶನ್ ಅವ್ರ ಮೆಂಟಾಲಿಟಿ ಒನ್ ಸೈಡ್, ವಿಲ್ ಕೀಪ್ ಇಟ್ ಒನ್ ಸೈಡ್, ಓಕೆ. ಓಕೆ. ಅಂಡ್ ಸೆಕೆಂಡ್ ವಿಲ್ ಕೀಪ್ ಪವಿತ್ರ ಗೌಡ ಎಸ್ ಸೈಡ್, ಒನ್ ಸೈಡ್. ಇಲ್ಲಿ ಪವಿತ್ರ ಗೌಡ ಅವ್ರದ್ದು ಬಿಸ್ನೆಸ್, ಇಲ್ಲಿ ಸಾರಿ ದರ್ಶನ್ ಅವ್ರದ್ದು ನೇಮ್, ಗುಡ್ ವಿಲ್, ಅವ್ರದ್ದು ಪಬ್ಲಿಕ್ ಫಿಗರ್, ಅವ್ರ ಸೋಷಿಯಲ್ ಸ್ಟೇಟಸ್, ಇಟ್ಸ್ ವೆರಿ ಹೈ ಪ್ರೊಫೈಲ್ ಅಲ್ವಾ? ಹೌದು. ಸೊ ಇಲ್ಲಿ ಪವಿತ್ರ ಗೌಡ ಅವರು ದರ್ಶನ್ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ದಟ್ ಇಫ್ ಐ ಗೋ ಅಂಡ್ ಡೈರೆಕ್ಟ್ಲಿ ಟಾಕ್ ಟು ದರ್ಶನ್ ವಿಲ್ ಡೆಫಿನೆಟ್ಲಿ ಹಿ ವಿಲ್ ಟೇಕ್ ಸಮ್ ಡ್ರಾಸ್ಟಿಕ್ ಸ್ಟೆಪ್ ಅಂತ ಅಲ್ವಾ? ಸೊ ಪವಿತ್ರ ಗೌಡ ಅವರು ಮಧ್ಯದಲ್ಲಿ ಅವ್ರ ಪವನ್ ಎಸ್, ಮಿಸ್ಟರ್ ಪವನ್ ಅವ್ರಿಗೆ ಹೋಗಿ ಹೇಳಿದ್ದಾರೆ. ಅಂಡ್ ಶಿ ಆಲ್ಸೋ ಇನ್ಫಾರ್ಮ್ಡ್ ಪವನ್ ಸ್ಟೇಟಿಂಗ್ ದಟ್ ಡೋಂಟ್ ಇನ್ಫಾರ್ಮ್ ದರ್ಶನ್. ಅದು ನನಗೆ ನ್ಯೂಸ್ ಪ್ರಕಾರ, ನಿಮ್ ಚಾನಲ್ಸ್ ಬಗ್ಗೆ ಪ್ರಕಾರ ನನಗೆ ಗೊತ್ತಾಗ್ತದೆ. ಹೌದು. ಓಕೆ. ಸೊ ಇಲ್ಲಿ ಪವಿತ್ರ ಗೌಡ ಅವರು ಪವನ್ಗೆ ಯಾಕೆ ಹೇಳಿದ್ದಾರೆ ದಟ್ ವೈ ಹಿ ಶುಡ್ ನಾಟ್ ಇನ್ಫಾರ್ಮ್ ದರ್ಶನ್ ಅಂತ? ಸಂಜಯ್ ಸರ್ ನಂದು ಒಂದು ಚಿಕ್ಕ ಪ್ರಶ್ನೆ ಸರ್. ಇದ್ರ ಮಧ್ಯದಲ್ಲಿ ನೀವು ಹೇಳ್ತಾ ಇದ್ರಿ ಯಾಕೆ ಪವನ್ಗೆ ಹೇಳಿದ್ರು, ಪವನ್ ಹೋಗಿ ಯಾಕೆ ದರ್ಶನ್ ಅವ್ರ ಮುಂದೆ ಹೇಳ್ಬೇಕಿತ್ತು, ಹೇಳ್ಬಾರ್ದು ಅಂತ ಹೇಳಿದ್ರು ಕೂಡ ಯಾಕೆ ಹೇಳಿದ್ರು ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ತಿದ್ರೆ, ಒಬ್ಬ ಹೆಣ್ಣು ಮಗಳಾಗಿ ಒಂದು ಮೆಸೇಜ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಅದನ್ನ ಫೇಸ್ ಮಾಡೋದಕ್ಕೆ ಯಾಕೆ ಪವಿತ್ರ ಗೌಡ ಅವ್ರಿಗೆ ಆಗ್ಲಿಲ್ಲ ಅನ್ನೋದು ಬಹುತೇಕರ ಪ್ರಶ್ನೆ ಬಂದ್ಬಿಡ್ತು. ಯಾಕೆ ಪವನಿಗಾದ್ರೂ ಯಾಕೆ ಹೇಳ್ಬೇಕಿತ್ತು, ಪವನ್ ತ್ರೋ ಯಾಕೆ ಮೆಸೇಜ್ ಮಾಡಿಸ್ಬೇಕಿತ್ತು? ಅದ ನಂತರ ದರ್ಶನ್ಗೆ ಹೋಗ್ತಾನೆ ಇರ್ಲಿಲ್ಲ. ಒಂದು ಹುಡುಗಿ ಅದನ್ನ ಫೇಸ್ ಮಾಡುವಂತ ಕೆಪಬಿಲಿಟಿ ಇರುವಂತ ಹುಡುಗಿ, ನೀವೇ ಹೇಳ್ತಾ ಇದ್ರಿ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಅಂತ. ಸರ್, ಬಿಸ್ನೆಸ್ ಮ್ಯಾನ್ ಅಂದ್ರೆ ಹಲವು ಕ್ಯಾರೆಕ್ಟರ್ಗಳು ನಮ್ಮ ಜೊತೆಗೆ ಇರ್ತಾರೆ ಸರ್. ಎಲ್ಲರನ್ನ ಕೂಡ ಫೇಸ್ ಮಾಡಬೇಕಾದಂತ ಮೆಂಟಾಲಿಟಿ ನಮಗೂ ಇರುತ್ತೆ. ಅಂದಲ್ಲಿ ಮಾತ್ರ ಅದು ಯಶಸ್ಸು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಅನಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಸೊ ಅದನ್ನ ಫೇಸ್ ಮಾಡುವಂತ ಮೆಂಟಾಲಿಟಿ ಹಾಗಾದ್ರೆ ಪವಿತ್ರ ಗೌಡ ಅವ್ರದ್ದು ಆಗಿರ್ಲಿಲ್ವಾ? ನೀವು ಹೇಳ್ತಾ ಇರೋದು ಕರೆಕ್ಟ್. ಬಟ್ ನಾನು ನನ್ನ ಸ್ಟೇಟ್ಮೆಂಟ್ ಕಂಪ್ಲೀಟ್ ಮಾಡಕ್ಕೆ ಅವಕಾಶ ಶೋರ್ ಸರ್, ಕಂಟಿನ್ಯೂ ಮಾಡಿ ಸರ್. ಸೊ ನಾನು ಈಗ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಲ್ಲ, ಇದು ದರ್ಶನ್, ಇದು ಪವಿತ್ರ ಗೌಡ ಅಂತ ಹೇಳಿ ಮಧ್ಯದಲ್ಲಿ ಮಿಸ್ಟರ್ ಪವನ್ ಅವರಿದ್ರು. ಸೊ ಈಗ ಪವಿತ್ರ ಗೌಡ ಅವ್ರಿಗೆ 10 years ದರ್ಶನ್ ಜೊತೆ ಅವ್ರಿಗೆ ಐ ಡೋಂಟ್ ನೋ ಪರ್ಸನಲ್ ಲೈಫ್ ವಾಟ್ ಎವರ್ ಇಟ್ ಇಸ್. ಸೊ ಪವಿತ್ರ ಅವ್ರಿಗೆ ಚೆನ್ನಾಗಿ ಗೊತ್ತು ದರ್ಶನ್ ಮೆಂಟಾಲಿಟಿ ಏನು ಅಲ್ವಾ? ಹೌದು. ಸೊ ಅದರಿಂದ ಪವಿತ್ರ ಗೌಡರು ಡೈರೆಕ್ಟ್ ಆಗಿ ಯಾವಾಗ್ಲೂ ದರ್ಶನ್ ಹತ್ರ ಹೋಗಿಲ್ಲ. ಅವರು ಮಧ್ಯದಲ್ಲಿ ಪವನ್ಗೆ ತಗೊಂಡ್ ಬಂದ್ರು ಅಲ್ವಾ? ಪವನ್ ಅವ್ರಿಗೂ ಹೇಳಿದ್ದಾರೆ ದಟ್ ಡೋಂಟ್ ಇನ್ಫಾರ್ಮ್ ದರ್ಶನ್ ಅಬೌಟ್ ಇಟ್ ಅಲ್ವಾ? ಸೊ ಬಟ್ ವಾಟ್ ಹ್ಯಾಪನ್, ಮಿಸ್ಟರ್ ಪವನ್ ಅವರು ದರ್ಶನ್ ಅವ್ರಿಗೆ ಹೇಳಿದ್ದಾರೆ, ಯಾಕಂದ್ರೆ ದೇ ಮೈಟ್ ಬಿ ವೆರಿ ಕ್ಲೋಸ್ ಅಂತ ಇರ್ಬೋದು. ಇಲ್ಲಿ ನೀವು ಪಾಯಿಂಟ್ ಕ್ಯಾಚ್ ಮಾಡಿ ಮೇಡಮ್. ಪವಿತ್ರ ಗೌಡ ಅವರು ಡೈರೆಕ್ಟ್ ಆಗಿ ದರ್ಶನ್ ಹೇಳಿದ್ರೆ ಕಥೆನೇ ಬೇರೆ ಆಗಿರೋದು. ಬಟ್ ಇವರು ಪವನ್ ಕೇಳಿದ್ದಾರೆ, ಪವನ್ ಹೋಗ್ಬಿಟ್ಟು ದರ್ಶನ್ ಕೇಳಿದ್ದಾರೆ, ದರ್ಶನ್ ಹೋಗ್ಬಿಟ್ಟು ಅವ್ರ ಟೀಮ್ ಅವರು ಎಷ್ಟು ಮೆಂಬರ್ಸ್ ಇದಾರೆ ಅವ್ರಿಗೆ ಹೇಳಿರ್ಬೋದು, ಏನಿಲ್ಲ ಗೊತ್ತಿಲ್ಲ ನನ್ಗೆ, ಯಾಕಂದ್ರೆ ಐ ವಾಸ್ ನಾಟ್ ದೇರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಬಟ್ ನೋಡಿ, ಇವ್ರು ಡೈರೆಕ್ಟ್ ಆಗಿ ಅವ್ರ ಬಿಸ್ನೆಸ್ ಎಫೆಕ್ಟ್ ಆಗ್ಬಾರ್ದು, ಪವಿತ್ರ ಅವ್ರ ಬಗ್ಗೆ ಹೇಳ್ತಾರೆ, ಅವ್ರ ಬಿಸ್ನೆಸ್ ಎಫೆಕ್ಟ್ ಆಗ್ಬಾರ್ದು, ದರ್ಶನ್ ಅವ್ರ ಹೆಸರು ಹಾಳಾಗ್ಬಾರ್ದು, ಅದಕ್ಕೋಸ್ಕರ ಅಂತ ಅವ್ರಿಗೆ ಹೇಳಿರೋದು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ದರ್ಶನ್ ಪ್ಲಸ್ ಪವನ್ ಅವರಿಬ್ರು ಅಂಡರ್ಸ್ಟ್ಯಾಂಡ್ ಬಂದ್ಬಿಟ್ಟು ಅವ್ರ ಟೀಮ್ ಹತ್ರ ಮಾತಾಡಿ, ಇದೇನೋ ದುಡ್ಡು ಗಿಡ್ಡೇನೋ ಮಾತಾಡ್ತಾ ಇದ್ದಾರೆ ಮೀಡಿಯಾ ಅವರು, ಅದು ನಮ್ಗೆ ಗೊತ್ತಿಲ್ಲ. ಅಂದ್ರೆ ಅದ್ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಿನ್ನೆ ನೈಟ್ ನಾನು ನೋಡಿದ್ದೆ, ದೇ ಹ್ಯಾವ್ ವಿಸಿಟೆಡ್ ಪವಿತ್ರಾಸ್ ಹೌಸ್ ಅಂಡ್ ಅದರ್ ಪ್ಲೇಸಸ್ ಆಸ್ ವೆಲ್. ಬಟ್ ನೋಡಿ, ಇಲ್ಲಿ ಪವಿತ್ರ ಅಕೌಂಟ್ ನಿಂದನೂ ದುಡ್ಡು ಹೋಗಿಲ್ಲ, ಪವಿತ್ರ ದುಡ್ಡು ಕೊಟ್ಟಿದ್ರ ಅಂತಾನು ಪ್ರೂಫ್ ಏನೂ ಇಲ್ಲ. ಬಟ್ ಅಲ್ಲಿ ಮಾತುಕತೆ ನಡೆದಿದೆ. ಓಕೆ, ಒಂದೇ ಒಂದು ತಪ್ಪೇನಂದ್ರೆ, ಪವಿತ್ರ ಅವರು ಒಂದು ತಪ್ಪು ಮಾಡಿದ್ದಾರೆ. ಏನಂದ್ರೆ, ಅವರು ಇದರಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿದ್ದಾರೆ ಅಷ್ಟೇ, ಬಿಟ್ರೆ ಮಾತ್ರ ಮಾಡಿದೊಬ್ರು ಮಾಡ್ಸಿದೊಬ್ರು. ಕಾರಣ ಬಂದ್ಬಿಟ್ಟು ಒಂದೇ ಕಾರಣ, ಏನಂದ್ರೆ ಪವಿತ್ರ ಗೌಡ. ಇವಾಗ ಆ ಜಾಗದಲ್ಲಿ ಬೇರೆ ಹೆಣ್ಣು ಬಿಟ್ರೆ, ಅವ್ರ ಕಡೆ ಮಾಡ್ಸಿದ್ರೆ ತಪ್ಪು ಯಾರ ಮೇಲೆ ಬರುತ್ತೆ ಮೇಡಮ್? ಈಗ ರಾಮಾಯಣ ನಡೆದಿರೋದು ಅದಕ್ಕೋಸ್ಕರ, ಮಹಾಭಾರತ ನಡೆದಿರೋದು ಅದಕ್ಕೋಸ್ಕರ. ಸೀತಾ ಅವ್ರದ್ದು ತಪ್ಪೇನಿದೆ?
ದ್ರೌಪದಿ ಅವ್ರದ್ದು ತಪ್ಪೇನಿದೆ? ಅವ್ರ ಪಾಪ ಒಂದು ಹೆಣ್ಣಾಗಿ ಹುಟ್ಟಿರೋದು ತಪ್ಪು, ಅದಕ್ಕೋಸ್ಕರ ಇದೆಲ್ಲ ನಡೆದಿರೋದು. ಓಕೆ, ಫೈನ್ ಫೈನ್ ಸಂಜಯ್ ಸರ್. ಸೀತಾ ಏನ್ ಹೇಳಿದ್ರು? ಸಂಜಯ್ ಸರ್ ಸೀತಾ ಅವ್ರು ಏನ್ ಹೇಳಿದ್ರು? ಓಕೆ ನಾನು ಓಕೆ ಫೈನ್ ಸರ್. ಈಗ ನಂದು ಕೊನೆದಾಗ ಒಂದೇ ಒಂದು ಚಿಕ್ಕ ರಿಯಾಕ್ಷನ್ ಸರ್ ನಾನು ಕೇಳೋದು, ಪವಿತ್ರ ಗೌಡ ಅವರಿಗೆ ಇಂತಹ ಕ್ಷುಲ್ಲಕ ಮೆಸೇಜ್ಗಳನ್ನ, ಅಶ್ಲೀಲ ಮೆಸೇಜ್ಗಳು ಬಂದಾಗ ಅದನ್ನ ಫೇಸ್ ಮಾಡುವಂತ ಮೆಂಟಾಲಿಟಿ ಇತ್ವಾ ಇಲ್ವಾ? ಒಬ್ಬಂಟಿಯಾಗಿ ಜೀವನ ಮಾಡುವಂತ ಹೆಣ್ಣು ಮಗಳು ಇದನ್ನ ಫೇಸ್ ಮಾಡಕ್ ಆಗಲ್ವಾ ಅನ್ನೋದು ಪ್ರಶ್ನೆ. ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳ, ಹಿಂದಿದಲ್ಲಿ ಹೇಳ ಮೇಡಮ್. ಒಂದು ಸ್ಲೋಗನ್ ಇದೆ, ಬೂಂದ್ ಬೂಂದ್ ಸೆ ಘಡ ಬರ್ತೆ ಅಂತ ಹಿಂದಿದಲ್ಲಿ ಹೇಳ್ತಾರೆ. ಒಂದ್ ಡ್ರಾಪ್ ಇಂದ ಬಕೆಟ್ ತುಂಬತ್ತೆ ಅಂತ ಅಲ್ವಾ? ಅವರು ಪಾಪ ಅವ್ರ ಹೆಸರೇನು ರೇಣುಕಾ ಸ್ವಾಮಿ ಅವರು. ರೇಣುಕಾ ಸ್ವಾಮಿ ಅವರು ಸುಮಾರು ಸತಿ ಕಮೆಂಟ್ ಮಾಡಿದ್ದಾರೆ, ಪವಿತ್ರ ಅವರು ಅದಕ್ಕೆ ಬ್ಲಾಕ್ ಮಾಡಿದ್ದಾರೆ, ಆಯ್ತಾ? ಆದ್ರೇನು ಬೇರೆ ಬೇರೆ ಅಕೌಂಟ್ ನಿಂದ ಅವ್ರಿಗೆ ಪದೇ 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 ತಪ್ಪಾಗಿ ಮೆಸೇಜ್ ಕಳಿಸ್ತಾ ಇದ್ರೆ ಅವ್ರ ಕೋಪ ಲೆವೆಲ್ ಒಂದು ಮೇಲೆ ಹೋಗ್ತಾ ಇದೆ. ಫೈನ್ ಫೈನ್ ಸಂಜಯ್ ಸರ್. ಎನಿವೆ ನೀವು ಈಗಲೂ ಕೂಡ 11 ವರ್ಷ ಆಗಿದೆ ಅವ್ರನ್ನ ಬಿಟ್ಟು, ಆದ್ರೂ ಕೂಡ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವ್ರ ಜೊತೆ ನಿಂತ್ಕೊಳ್ತಿದ್ದೀರಾ. ಧನ್ಯವಾದಗಳು ಸರ್. ರಿಪಬ್ಲಿಕ್ ಅನ್ನೋ ಜೊತೆ ಮಾತನಾಡಿದಕ್ಕೆ, ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ಥ್ಯಾಂಕ್ ಯು ಮಾತನಾಡಿದಕ್ಕೆ.